ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂಥೇಳಿ ಅಂದ್ಕೊಂಡಿವಿ. ನಾವು ಕೂಡ ಸೂಪರಾಗಿದ್ದೀವಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಆಯ್ತು, ನನ್ನ ಎಲ್ಲ ಸ್ನೇಹಿತರಿಗೂ, ಕುಟುಂಬದವ್ರಿಗೂ, ವರ್ಗದವ್ರಿಗೂ ಕೂಡ ಏನಂತಂದ್ರೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಮನ್ಯಾಗ ರೀ ಯಜಮಾನ್ರು ನಿಮ್ಗೆ ಈಗಾಗಲೇ ಹೇಳ್ತೀನಲ್ರಿ ಬಸವ ತತ್ವವನ್ನು ಪಾಲಿಸ್ತಾರಂತೇಳಿ. ಹಾಗಾಗಿ ನಾವು ಏನೇ ಅಡುಗೆ ಮಾಡಿದರೂ ಖರೇನ ನನಗೆ ನಮ್ಮ ಯಜಮಾನ್ರು ನೋಡ್ರಿ ಭಾಳ ಇದು ಅನ್ಸತಿ. ಯಾಕಂತಂದ್ರೆ ಖುಷಿ ಆಗತ್ತೆ. ಯಾಕಂದ್ರೆ ಏನೋ ಒಂದು ಅಡುಗೆ ಮಾಡ್ರು ಅದಕ್ಕೆ ಹೆಸರು ಇಡಂಗಿಲ್ಲ. ಮತ್ತು ಊಟ ಹಚ್ಕೊಂಡಿರ್ತಾರಲ್ಲ ತಮಗೆ ಎಷ್ಟು ಬೇಕು ಅಷ್ಟು ಹಚ್ಕೋತಾರೋ. ಒಟ್ಟು ವೇಸ್ಟ್ ಮಾಡಂಗಿಲ್ಲ. ಒಂದು ಮೆಣ್ಸಿನ್ಕಾಯಿ ಸರಿ ಬಿಡಂಗಿಲ್ಲ. ಹಂಗೆ ಬಸವ ತತ್ವವನ್ನು ಪಾಲಿಸ್ತಾರೋ. ಅದ ರೀ ಕರೆಕ್ಟ್ ರೀ. ಮತ್ತು ಏನೋ ಹೊಲಕ್ಕೆ ಹೋಗೋ ಕೆಲಸ ಆಯ್ತು, ಏನೋ ಒಂದು ಕೆಲಸ ಇದ್ರೆ ಬೆಳಿಗ್ಗೆ ಎದ್ದು ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಬೆಳಿಗ್ಗೆ ಎದ್ದನ ಇದು ಮಾಡೋದು. ಅಂದ್ರೆ ಇವತ್ತು ನಾನು ಮಾರ್ನಿಂಗ್ ವಾಕಿಂಗ್ ಹೋಗೇನಿ ರೀ. ನಾ ಬರ್ಗೊಡ್ದ ಮನೆಯೆಲ್ಲ ಸ್ವಚ್ಛ ಮಾಡಿ ಜಳಕ ಮಾಡತ್ತಿದ್ರೆ ನಾ ಪುಣೆ ಒಳಗೆ ನೋಡ್ರಿ ಇವಾಗ. ಅಂದ್ರೆ ಹಂಗೆ ಮನುಷ್ಯ ಏನಿರ್ಬೇಕಂದ್ರೆ ನಾವೊಂದು ಏನೋ ಕೆಲಸ ಮಾಡ್ತೇವೆ ಅದ್ರ ಬಗ್ಗೆ ಶ್ರದ್ಧೆ ಇರ್ಬೇಕು ರೀ. ಹಂಗೆ ಏನೋ ಒಂದು ಕಲ್ಕೊಂಡು ನಾನು ನಮ್ಮ ಯಜಮಾನ್ರು ನೋಡೇ ಕಲ್ಕೋಬೇಕು ಅನಿಸ್ತತಿ. ಮತ್ತು ಇವು ಪೂಜೆ ಕೂಡ ಅವರ ಮಾಡಿದಾರೆ. ಇಲ್ಲೇ ನನ್ನ ಮಗಳಿಗೆ ಹೇಳ್ಕೊಡತ್ತಿದ್ರು, ನೀನು ಈ ಥರ ಹೂವೆಲ್ಲ ಏರ್ಸಮ್ಮ ಅಂತೇಳಿ ಹೇಳ್ಕೊಡತ್ತಿದ್ರು. ಈಗಾಗಲೇ ಅವರು ಹಾಡು ಹಾಡಿದ್ದನ್ನು ವಿಡಿಯೋನ ಅಪ್ಲೋಡ್ ಮಾಡೇನು. ಹೂವು ಸೂರ್ಯಾಡೋಣ ಅಂಥೇಳಿ ಬಸವಣ್ಣವ್ರ ಒಂದು ಹಾಡು ಐತ್ರಿ. ಅದನ್ನು ನಿನ್ನೆನ ನಿಮ್ಗೆ ಎಲ್ಲರಿಗೂ ಅಪ್ಲೋಡ್ ಮಾಡೇನ. ಈಗ ನಾನು ನನ್ನ ಮಗಳು ಕೂಡ ಅಂದ್ರೆ ಹೂವನ್ನು ಏರ್ಸೋಣ ಅಂಥೇಳಿ ನಾವು ಜಳಕ ಮಾಡಿ ಬಂದು ನಾನು ಹೀಗೆ ಸ್ವಲ್ಪ ಆರತಿ ಹಚ್ಚಿ ಇದು ಮಾಡತ್ತೀನಿ. ಮತ್ತು ಅದೇ ರೀತಿ ರೀ ಇವತ್ತಿನ ಅಂತಂದ್ರೆ ಅವರು ಹೊರಗೆ ಹೋಗಿದ್ರು ಪೂಜೆಗೆ. ಅಲ್ಲಿ ನಮ್ಮ ಬೈಲಹೊಂಗಲೊಳಗೆ ಬಸವ ಮಂಟಪ ಐತ್ರಿ, ಅಲ್ಲಿ ಹೋಗಿದ್ರು. ಹಾಗಾಗಿ ನಾನು ಮತ್ತು ನನ್ನ ಮಗಳಿಗೆ ಅಷ್ಟೇ ಅಡುಗೆ ಮಾಡ್ಕೋದಿತ್ತು. ಮತ್ತು ಅದ್ರ ಸಂಬಂಧ ನಾನು ಇವತ್ತು ಪೂಜೆ ಸಂಬಂಧ ಅಂತೆಲ್ಲ ಅದಂತೇಳಿ ಸ್ವೀಟ ಡ್ರೈ ಜಾಮೂನ್ ಇದ್ದು. ಅದಕ್ಕಾಗಿ ಸ್ವೀಟ್ ಏನು ಮಾಡಲಿಲ್ಲ. ಒಂದು ಸ್ವಲ್ಪ ಪಲಾವ್ ಮಾಡೀನಿ. ಅದನ್ನು ರೆಸಿಪಿ ಕೂಡ ನಿಮ್ಗೆ ಮಾಡೇನು. ಇದೇ ಒಂದು ವಿಡಿಯೋದಾಗ ಅದು ಬರ್ತೈತೆ ರೀ. ಅದಕ್ಕಾಗಿ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡತ್ತೀರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಇನ್ನೊಮ್ಮೆ ಹೇಳತ್ತೇನೆ ರೀ, ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು. ನಾವು ಜಾತಿ ಮತ್ತು ಅಂತ ಇಂಥ ಮಾಡೋ ಬದಲಿ ಎಲ್ಲರೂ ಒಂದೇ ಅಂಥೇಳಿ ಎಲ್ಲರೂ ಬಾಳೋಣ ನೋಡಿರಿ. ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ಏನು ಇರ್ತೈತಲ್ಲ ಅಷ್ಟೇ ಖರೆ ರೀ. ಹೋಗುವಾಗೂ ಏನು ಒಯ್ಯಕ್ಕೆ ಹೋಗಲ್ಲ, ಹುಟ್ಟಿದಾಗೂ ಏನು ತರಕ್ಕೆ ಹೋಗಲ್ಲ ರೀ. ಅದಕ್ಕಾಗಿ ಎಲ್ಲರೂ ಒಂದೇ, ಯಾವುದೇ ಜಾತಿ ಮತ್ತು ಭೇದ ಭಾವ ಮಾಡಕ್ಕೆ ಹೋಗಬೇಡ್ರಿ. ಎಲ್ಲರೂ ಒಂದೇ ಅಂಥೇಳಿ ಅನ್ನೋಣ್ರಿ. ಅದೇ ರೀತಿ ಇಲ್ಲಿ ಹಣ್ಣುಗಳು ರೀ ನಾವು ಪೂಜೆಗೆ ಇಟ್ಟೇವಿ. ಯಜಮಾನ್ರು ಆಕಿಗೊಂದು ಜೋಡಿ ಅಂತಂದ್ರೆ ಪೂರ್ತಿ 2 ಡಜನ್ ಹಣ್ಣು ತಂದಿದ್ರು. ಅದ್ರಾನ ಹಣ್ಣು ಬೇಕಂತ ಅಳಕತ್ತಾಳ. ಹುಡುಗರು ಎಷ್ಟು ಒಂದು ನಮೂನಿ ಅವ್ರ ದೇವ್ರ ಬಂದು ಕೇಳ್ದಂಗೆ ಅನಿಸ್ತದಂತ. ಒಮ್ಮೆ ಅನ್ಸತ್ತೆ ಏನೋ ಅಂದ್ರೆ ನಾನು ಹೋದ ಸರಿ ಯಾವಾಗೊಮ್ಮೆ ಏನೋ ನೈವೇದ್ಯ ಇಟ್ಟೇನ್ರಿ, ಕಡುಬು ಅಂತಾರಲ್ರಿ ಹಂಗೆ ನೈವೇದ್ಯ ಇಟ್ಟನು. ಮನ್ಯಾಗ ಒಂದು ಬುಟ್ಟಿ ಕಡುಬು ಅದಾವೆ ರೀ, ಆದ್ರೆ ಎಡೆ ಮುಂದಿನ ಕಡುಬು ಬೇಕಂತ ಅಳತ್ತಾಳು. ಹಂಗೆ ಮನಸ್ಸು ನೋಡ್ತಿರ್ತಾನೆ. ಹಾಗಾಗಿ ನಿನ್ಗೆ ಅಲ್ಲಿ ಕೊಡ್ತಾನೆ ಬಾ ಅಂದ್ರೆ ಇಲ್ಲಂದ್ರೆ ಇದು ಹಣ್ಣು ಬೇಕಂತ ಅಳಕತ್ಳು. ಅದಕ್ಕೆ ಅವರಪ್ಪ ರಮೇಶ ಮತ್ತು ಅಲ್ಲಿ ಹಣ್ಣು ಕೊಟ್ಟರು, ಸುಮ್ಮನಾದ್ಲು. ಮತ್ತು ಇನ್ನೊಂದು ಏನಂತಂದ್ರೆ ನಾನು ಅವ್ರ ಯಜಮಾನ್ರೆ ಬಸವ ಜಯಂತಿ ಬಂದ್ರೆ ಬಸವ ಜಯಂತಿ ದಿವಸ ಆಯ್ತು ಮೊನ್ನೆ ನನ್ನ ಮಗಳ ಬರ್ತ್ಡೇ ಇತ್ತು. ಅವತ್ತು ಕೂಡ ಏನಂತಂದ್ರೆ ನಾವು ಬಸವಣ್ಣವ್ರ ಪೂಜೆ ಮಾಡಿ ಹುಡುಗರಿಗೆ ನಾವು ಏನೋ ಒಂದು ಮನ್ಯಾಗ ತಂದೆ ತಾಯಿನ ಹೆಂಗೆ ರೀತಿ ಯಾವ ರೀತಿ ನೋಡ್ಕೋಬೇಕು, ಅವ್ರ ಜೊತೆ ಹೆಂಗಿರ್ಬೇಕು ಅನ್ನೋದು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಕತಿ. ಆದಷ್ಟು ನೀವು ಹುಡುಗರೇ ತಿಳುವಳಿಕೆ ಹೇಳ್ರಿ. ದೊಡ್ಡವ್ರ ರೀತಿ ಯಾವ ರೀತಿ ನೋಡ್ಕೋಬೇಕು, ಸಣ್ಣ ಮಕ್ಕಳ ಜೊತೆ ಯಾವ ರೀತಿ ಇರಬೇಕು ಅನ್ನೋದನ್ನು ಈಗಿಂದ ನೀವೇ ತಿಳಿಸ್ಕೊಂತ ಹೋಗ್ರಿ. ಮತ್ತು ಇನ್ನೊಂದು ಏನಂದ್ರೆ ನನ್ನ ಮಗಳ ಬರ್ತ್ಡೇ ಐತ್ರಿ ಮೊನ್ನೆ. ಅವಾಗ ಕೂಡ ಏನಂತಂದ್ರೆ ಈಗ ಅವ್ರ ಅಪ್ಪನ ಜೊತೆ ಹೊಂಟೇಳಿ ನೋಡ್ರಿ ರೆಡಿಯಾಗಿ. ಏನಂತ ಏನು ಹೇಳ್ತೀನಿ ನೆನಪು ಹೋತು ನೋಡ್ರಿ. ಈಗ ಪಲಾವ್ ಮಾಡೋಣ ಬರ್ರಿ, ಅವಾಗ ನೆನಪಾದ ಹೇಳ್ತಾನೆ ನಿಮ್ಗೆ. ಇಲ್ಲೇ ನಾನು ಪಲಾವ್ಗೆ ಆದಷ್ಟು ವೆಜಿಟೇಬಲ್ ಹಾಕಿ ಪಲಾವ್ ಮಾಡಿದ್ದನು. ಇಲ್ಲರಿ ಎಲ್ಲ ಏನಂತಂದ್ರೆ ನೀವು ಧನಿಯಾ ಪೌಡ್ರ ಜೀರಾ ಪೌಡ್ರ್ ತರಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜಜ್ಜಿ ಇಟ್ಕೊರಿ. ಮನ್ಯಾನ ಜೀರಿಗೆ ಮತ್ತು ಏನು ರೀ ಕೊತ್ತಂಬರಿ ಕಾಳು ಜಜ್ಜಿ ಇಟ್ಕೊಂಡ್ರೆ 2 ಪೌಡ್ರ್ ಆದಂಗೆ ರೀ. ಮನ್ಯಾಗ ಒಂದು ಸ್ವಲ್ಪ ಗೋಡಂಬಿ, ಶೇಂಗಾ ಕಾಳು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಪಲಾವ್ ಎಲೆಯನ್ನು ತೊಗೋರಿ. ಇಲ್ಲೇ ಹಸಿ ಬಟಾಣಿ, ಆಲೂಗಡ್ಡೆ ಸುಲಿದಿಟ್ಟನ್ರಿ. ತರಕಾರಿಗಳು ಎಲ್ಲ ತೋರಿಸಿನಲ್ರಿ. ಅವೇ ಟೊಮೆಟೊ ರೀ, ಬೀನ್ಸ್, ಸೌತೆಕಾಯಿ, ಗಜ್ಜರಿ ಸ್ಕಿಪ್ ಅಂದರೆ ಇರಾಕಿಲ್ರಿ, ಸ್ಕಿಪ್ ಮಾಡ್ಯಾನ. ಇಲ್ಲೇ ನೋಡಿರಿ ಇಷ್ಟು ಅಕ್ಕಿ ತೊಗೊಂಡನ ನಾನು. ಇಷ್ಟು ಅಕ್ಕಿಗೆ ಎಷ್ಟಕ್ಕೊಂದು ಪಲಾವ್ ಆತ್ರದ. ನಾನು ಕಡಿಮೆ ಆಕತ್ತೆ ಅಂತ ನಾ ತಿಳ್ಕೊಂಡನು. ಮತ್ತು ನಾವು ಹೋಟೆಲ್ದಾಗ ಅಂತ ಹೋಟೆಲ್ ಊಟ ಅಂತೇಳಿ ಇಷ್ಟದು ತೊಳೆಯೋದೇ ಇಲ್ಲರಿ. ನಾವು ಮೆಣಸಿನ್ಕಾಯಿ ಮೂಗು ತೆಗ್ದು ಹಾಕ್ತೀವಿ, ಅವ್ರು ಹಂಗೆ ಅಂದ್ರೆ ಹಂಗೆ ಹಾಕ್ತಾರೆ. ಹಿಂಗೆ ನೀವು ಬೇಕಾದ್ರೆ ಎಲ್ಲಾರ ಹೋದಾಗದು ನೋಡಿರಿ, ಡೈರೆಕ್ಟ್ ಹಂಗೆ ಹಾಕ್ತಾರೆ. ನಾವು ಮೂಗು ತೆಗೆದು ಅಕ್ಕಿ 2-3 ಸಲ ತೊಳೆದು ಹಾಕ್ತೀವಿ. ಅದಕ್ಕೆ ಆದಷ್ಟು ಮನ್ಯಾನ ಊಟನ ನಂಗೆ ಇಷ್ಟ ಆಗತ್ತೆ ರೀ. ಅದಕ್ಕಾಗಿ ನೀವು ಕೂಡ ಹೋಟೆಲ್ ಸ್ಟೈಲ್ ಒಳಗೆ ಮನೆಯೊಳಗನ ಏನೋ ಒಂದು ವೆರೈಟಿಯನ್ನು ಮಾಡ್ಕೊರಿ. ಈಗ ನೋಡಿರಿ ನಾನು ಗ್ಯಾಸ್ ಇಟ್ಟು ಅಲ್ಲೇ ಏನಂತಂದ್ರೆ ಸ್ವಲ್ಪ ಬೆಣ್ಣೆ ಅಂದ್ರೆ ತುಪ್ಪ ಖಾಲಿಗಿತ್ತು, ಅದಕ್ಕಾಗಿ ಬೆಣ್ಣೆ ಹಾಕಿನ್ರಿ ನಾನು. ಮತ್ತು ಆಯಿಲ್ ಹಾಕಿದ್ನಿ. ಆಯಿಲ್ ಕೂಡ ಹೆಚ್ಚಿಗೆ ಹಾಕಿನ. ಆಮೇಲೆ ಮತ್ತೆ ತಗೊಂಡ್ರಿ ನಾನು ಆಯಿಲ್ ಮೊದಲ ಇದಾಗತ್ತವು ಬೇಡ ಅಂತೇಳಿ ಆಯಿಲ್ ತಗೊಂಡ್ರಿ. ಭಾಳ ಎಣ್ಣೆ ಆಗಿತ್ತು ಅದಕ್ಕೆ.
ಎಣ್ಣೆಯನ್ನು ತೆಗೆದ ಈಗ ನಾ ಏನು ಅದು ಪಲಾವ್ ಎಲೆ ರೀ ದಾಲ್ಚಿನ್ನಿ ಏಲಕ್ಕಿ ಲವಂಗ ಹಾಕಿನಿ. ಆಮೇಲೆ ಶೇಂಗಾ ಕಾಳು ತೆಗೆದಿಟ್ಟಿನಿ, ಶೇಂಗಾ ಕಾಳು ಹಾಕಿನಿ, ಗೋಡಂಬಿಯನ್ನು ಹಾಕೋದು ಈಗ. ಅಷ್ಟನ್ನು ಹಾಕಿ ಚಂದ ನಮಗೆ ಫ್ರೈ ಮಾಡಬೇಕು. ನೀವು ಇದನ್ನು ಆದಷ್ಟು ಏನಂತಂದ್ರೆ ಉಳ್ಳಾಗಡ್ಡಿ, ಸೌತೆಕಾಯಿ, ಗಜ್ರಿ ಇದ್ರೆ ಗಜ್ರಿ ಹಾಕಿರಿ, ಬೀಟ್ರೂಟ್ ಇದ್ರೆ ಬೀಟ್ರೂಟ, ಮತ್ತು ನಾನು ಡೊಣ್ಣ ಮೆಣಸಿನ್ಕಾಯಿ ಕೂಡ ಹಾಕಿದೆನು. ನಿಮ್ಮ ಮನ್ಯಾಗ ಏನು ತರಕಾರಿ ಇರ್ತೈತಲ್ಲ ರೀ ಅವನ್ನ ಅಷ್ಟನ್ನು ಹಾಕಿ ಮಾಡಿರಿ. ವೆಜಿಟೇಬಲ್ ಪಲಾವ್ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಇದಕ್ಕೆ ಇನ್ನೊಂದು ಏನಂತಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹಾಕಿರಿ. ನೀವು ಎಲ್ಲ ಅಡುಗೆಗೂ ಅದನ್ನು ಬಳಸ್ರಿ, ಅದರ ಟೇಸ್ಟೇ ಬೇರೆ ಕೊಡ್ತೈತ್ರಿ. ಅದು ಅಷ್ಟು ಮಸ್ತಾಗಿರ್ತೈತಿ. ನಮ್ಮ ಮನ್ಯಾಗ ಡೊಣ್ಣ ಮೆಣಸಿನ್ಕಾಯಿ ನಾನು ಇದಕ್ಕೆ ಒಂದು ಪಾವ್ ಬಜ್ಜಿ ಮಾಡೋಕ್ಕಂತ ತಂದಿದ್ದು ಅವನ್ನ ಹಾಕಿನಿ, ಸೌತೆಕಾಯಿ ಹಾಕಿನಿ, ಗಜ್ರಿ, ಟೊಮೆಟೊ ಎಲ್ಲನ ಅಷ್ಟು ಒಂದೊಂದು ಸಪ್ರೇಟ್ ಹಾಕ್ತಿದ್ನಿ. ಆದ್ರೆ ಹೆಂಚುವಾಗ ನಮ್ಮ ಮೇಡಮ್ಮ ನಾನು ಅಂತೆ ಕುಂತಿದ್ರಿ. ಹಾಗಾಗಿ ಅವನ್ನ ಎದುರು ಸರಿ ಗುರ್ತು ಹತ್ತಂಗೆ ಮಾಡಿದಾಳೆ. ಅದಕ್ಕಾಗಿ ನಾನು ಟೊಮೆಟೊ ಆಮೇಲೆ ಹಾಕೋದು ಫಸ್ಟ್ ನಾನು ಕರಿಬೇವು, ಮೆಣಸಿನ್ಕಾಯಿ ಫಸ್ಟ್ ಹಾಕ್ತೀನಿ. ಆದ್ರೆ ನಮ್ಮ ಮೇಡಮನ ಕೈ ಹಸಿಕ್ಕೆ ಅಷ್ಟು ಏನೂ ಗುರ್ತು ಹತ್ತಂಗೆ ಆಕಿ ಮಾಡಿದಾಳೆ ಅದ್ರಾಗ. ಅದಕ್ಕಾಗಿ ಅಷ್ಟು ಮಿಕ್ಸ್ ಆಗಿದ್ದು ಮತ್ತು ಹಂಗೆ ಡೈರೆಕ್ಟ್ ಹಾಕಿಬಿಟ್ನಿ. ಈಗ ಬಟಾಣಿಯನ್ನು ನಾನು ಬೆಳಗ್ಗೆನೇ ನೆನೆ ಇಟ್ಟಿದ್ದೆ. ನೀವು ಮಾರ್ನಿಂಗ್ ಮಾಡ್ತಾನಂದ್ರೆ ನೈಟ ನೆನೆ ಇಟ್ಕೊರಿ. ಬಟಾಣಿ ಕೂಡ ಹಾಕೀನಿ. ಇಲ್ಲೇ ಇನ್ನೊಂದು ಏನಂತಂದ್ರೆ ಆಲೂಗಡ್ಡೆಯನ್ನು ನೀವು ಡೈರೆಕ್ಟ್ ಹೆಂಚಿ ಹೊರಗೆ ಇಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಕಪ್ಪಕ್ಕವು ಒಂದು ನೀರಿನ ಬೌಲ್ನ್ಯಾಗ ನೀರು ಹಾಕಿ ಅದ್ರಾಗ ಹೆಂಚಿಗಿರಿ. ಆಲೂಗಡ್ಡೆ ಏನರ ಕಪ್ ಆಗಂಗಿಲ್ಲ. ಇವನ್ನ ಹುಡುಗರ್ಗೆ ನೋಡ್ರಿ ಅಂಗನವಾಡಿಯಾಗ ಪಲಾವ್ದಾಗ ಜಾಸ್ತಿ ಆಲೂಗಡ್ಡೆಯನ್ನು ಹಾಕ್ತಾರೆ ಹುಡುಗರಿಗೆ. ಏನಂತಂದ್ರೆ ಬೆಳವಣಿಗೆ ಸಹಾಯಕ ಅಂತೇಳಿ ಹೇಳ್ತಾರೆ ರೀ ಅವ್ರು. ಮತ್ತು ಪ್ಯಾಟ್ ಇದ್ದವ್ರು ಹೆಚ್ಚು ಆಲೂಗಡ್ಡೆ ತಿನ್ಬೇಡ ಅಂತಾರೆ ನೋಡ್ರಿ ನೀವು ಬೇಕಾರೆ. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಮತ್ತು ಆಲೂಗಡ್ಡೆಯನ್ನು ದಪ್ಪಿದ್ದವ್ರು ತಿನ್ಬಾರ್ದ್ರಿ, ಮತ್ತಷ್ಟು ದಪ್ಪಕ್ಕಾರ ಅಂತ ಅದಕ್ಕೆ. ಹಾಗಾಗಿ ನಾವು ದೋಸೆ ಹಿಂಗದು ಅಷ್ಟು ಮಾಡಿದಾಗ ಅಷ್ಟು ಆಲೂಗಡ್ಡೆ ಪಲ್ಯ ಮಾಡ್ತೀವಿ. ಕಂಪಲ್ಸರಿ ಅಂತೆ ವಾರದಾಗ ಒಬ್ಬೊಬ್ರು ಆಲೂಗಡ್ಡೆ ಪಲ್ಯ ಮಾಡ್ತಿರ್ತಾರೆ. ನಾವಂತೂ ಮಾಡೋದಿಲ್ರಪ್ಪ. ಯಾವಾಗಾರ ಅಷ್ಟು ದೋಸೆ ಮಾಡಿದಾಗ ಅಷ್ಟು ಆಲೂಗಡ್ಡೆ ಪಲ್ಯನ ಮಾಡ್ತೀನಿ. ವಡೆ ಜೊತೆ ಮಾಡ್ತೀವಿ ಮತ್ತು ಪೂರಿ ಜೊತೆ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ವಡೆ ಪೂರಿ ಕಡಿಮೆ ರೀ ನಮ್ಮ ಮನ್ಯಾಗಂತೂ. ಈಗ ಅರಿಶಿನ ಹಾಕೊಂಡ್ರಿ. ಅರಿಶಿನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋನು. ಉಪ್ಪು ಹಾಕಿ ಅಷ್ಟು ಚೆಂದ ಮಿಕ್ಸ್ ಹೊಡಿರಿ. ಮತ್ತು ನೀವು ಹೋಟೆಲಿಂದನ ಅಂದ್ರೆ ಹೊರಗಡೆ ಅಂಗಡಿಯಿಂದನೇ ನಾವು ಫ್ರೆಶ್ ಕ್ರೀಮದು ತರ್ತಾನಂತ ತೊಗೊಂಬರ್ರಿ. ಇಲ್ಲ ಅಂತಂದ್ರೆ ಮನೆಯೊಳಗೆ ಕೆನೆ ಮೊಸರದು ಇರ್ತೈತಲ್ಲ ರೀ, ಅದನ್ನು ಕೂಡ ನೀವು ಹಾಕ್ಬೋದು. ಮತ್ತು ಇದಕ್ಕೆ ನಾನು ಅರಿಶಿನ ಅಂದ್ರೆ ಕಡಿಮೆ ಅಷ್ಟು ಕರೆಕ್ಟ್ ಆಗೋ ಹಾಕೀನಿ. ನೀವು ಜಾಸ್ತಿ ಕೂಡ ಹಾಕ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಅಚ್ಚ ಖಾರದ ಪುಡಿ ಹಾಕ್ತಾರೆ ಮಗಳಿಗೆ. ನಾನು ಒಮ್ಮೆ ಹ್ಯಾಕ್ ಮಾಡೀನಿ, ಫುಲ್ ಖಾರ ತಿನ್ನಕ್ಕೆ ಹೋಗಲಿಲ್ಲ. ಹಾಗಾಗಿ ಹುಡುಗರು ಇದ್ದಲ್ಲೇ ನೋಡಿರಿ ಆದಷ್ಟು ಅಡುಗೆ ಸಪ್ಪು ಇರ್ತದೆ ರೀ. ಹುಡುಗರು ಫುಲ್ ಖಾರ ತಿನ್ನೋಲ್ಲ, ಫುಲ್ ಉಪ್ಪಿದ್ದು ತಿನ್ನೋಂಗಿಲ್ಲ ಹುಡುಗರಿಗೆ. ಅದಕ್ಕಾಗಿ ಆದಷ್ಟು ನಾನು ನಮಗೆ ಹೆಂಗೆ ಸೂಟೇಬಲ್ ಆಕತ್ತಲ್ಲ ರೀ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಂಗೆ ಹಾಕೊಂಡಿರ್ತಾನೆ. ಮೆಣ್ಸಿನ್ಕಾಯಿ ಒಂದು 4-5 ಅಷ್ಟು ಹಾಕೀನಿ ನಾನು ಇದಕ್ಕೆ. ಮತ್ತು ಕೆಂಪು ಖಾರ ಅಂದ್ರೆ ಅಚ್ಚ ಮೆಣಸಿನ್ಕಾಯಿ ಪುಡಿ ಇರ್ತದಲ್ಲ ರೀ, ಅದನ್ನೇನು ಹಾಕಿಲ್ಲ. ನೀವು ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಹುಡುಗರು ಇದ್ದವರು ಸ್ಕಿಪ್ ಮಾಡಿರಿ. ಹುಡುಗರು ಎಲ್ಲರೂ ಏನು ಮಾಡಿರಿ ಹಾಕ್ಕೊಂಡು ತಿನ್ನಿರಿ. ಖಾರ ಹತ್ತಿರ ಆಗೋತ್ತು. ಯಾಕಂದ್ರೆ ರುಚಿ ಸೂಪರಾಗಿರ್ತೈತಿ. ಮತ್ತು ಅದ್ರ ಜೊತೆ ಬಜ್ಜಿ ಮಾಡ್ಕೊರಿ. ಇಲ್ಲಕ್ಕೆ ಕೋಸಂಬರಿ ಅಂದ್ರೆ ನೀವು ರಾಯ್ತ ಅಂತೀವಲ್ಲ ರೀ, ಸಲಾಡ್, ಅದನ್ನು ಕೂಡ ಮಾಡ್ಕೊಬೋದು. ನಾನು ಅದನ್ನು ಮಾಡಿದ್ನಿ. ಇಲ್ಲೇ ಕರಿಬೇವನ್ನು ಮರ್ತೀನಿ ರೀ, ಆಮೇಲೆ ಹಾಕತ್ತ ನೋಡಿರಿ ಕರಿಬೇವು. ಮತ್ತು ನಾನು ಎಲ್ಲ ಅಡುಗೆಗಳಿಗೂ ನಾನು ಕರಿಬೇವನ್ನ ಆದಷ್ಟು ಹಾಕೇ ಬಿಟ್ಟಿರ್ತಾನೆ. ಇನ್ನೊಂದು ಹೇಳ್ತೀನಲ್ಲ ರೀ, ಆಗಲೇ ನೆನಪು ಹೋತು ಹೇಳ್ತಾನಂತ ಅನ್ನತ್ತೀನಲ್ಲ ರೀ. ಈಗ ನೆನಪಾತು ಏನಂತಂದ್ರೆ ನಾನು ಪ್ರೆಗ್ನೆನ್ಸಿ ಇದ್ದಾಗ ಕೂಡ ನನಗೆ ನಮ್ಮ ಮನೆಯೊಳಗೆ ಬಸವಣ್ಣವ್ರ ಪೂಜೆ ಮಾಡಿಸಿ ಗರ್ಭ ಸಂಸ್ಕಾರ ಅಂಥೇಳಿ ಹುಡುಗರನ್ನ ಇದು ಮಾಡ್ತಾರೆ. ಅಂದ್ರೆ ದೀಕ್ಷೆನ ಕೊಡ್ತಾರೆ. 2 ಲಿಂಗ ಕೊಡ್ತಾರೆ. ಆ ಒಂದು ಲಿಂಗ ನಾವು ಕಟ್ಕೊಂಡು ಅಂದ್ರೆ ದಿನ ಪೂಜೆ ಮಾಡ್ಕೋದು. 2ನೇದು ಪಾಪು ಹುಟ್ಟಿದಾಗ ಅದಕ್ಕೆ ಕಟ್ಟೋದು ಇರ್ತೈತಿ. ಅದನ್ನು ಮತ್ತು ಹೊಳ್ಳಿ ಏನು ಮಾಡ್ತಾರೆ, 5 ತಿಂಗಳು ನಾವು ಡಿಲಿವರಿ ಆದಮೇಲೆ ಮತ್ತು ಗಂಡು ಮನೆಗೆ ಬರ್ತೀವಲ್ಲ ಅವಾಗ ಪೂಜೆ ಮಾಡ್ತಾರೆ. ಅದು ವಿಡಿಯೋ ಕೂಡ ಐತೆ ನನ್ನ ಹತ್ರ, ನಿಮ್ಗೆ ಇನ್ನೊಮ್ಮೆ ತೋರಿಸ್ತೇನೆ ರೀ. ಅಂದ್ರೆ ನಾಮಕರಣ ಮಾಡಿ ಹುಡುಗರಿಗೆ ಅದನ್ನು ಕಟ್ತಾರೆ. ಹೊಟ್ಟೆಯೊಳಗಿದ್ದಾಗನ ಏನಂತಂದ್ರೆ ಹೊಟ್ಟೆಗೆ ಹಿಂಗೆ ಬತ್ತಿ ಹಚ್ಚಿ ಅಂದ್ರೆ ಹುಡುಗರು ಹೊಟ್ಟೆಯೊಳಗಿದ್ದನ ಸಂಸ್ಕಾರವನ್ನು ಪಡೀಲಿ, ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಪಡೀಲಿ ಅಂಥೇಳಿ ಈ ಥರ ಪೂಜೆ ಮಾಡಿದಾರು. ನೀವು ಉತ್ತರ ಕನ್ನಡತಿ ಅಂಥೇಳಿ ಅಮೇರಿಕದಾಗ ಒಬ್ರು ಇದ್ರಿ ಅದಾರ ನೋಡಿರಿ. ಈಗ ಅವ್ರು ಚಾನಲ್ ಲಾಗ್ ಮಾಡ್ತಾರೆ. ಅವ್ರ ಚಾನಲ್ದಾಗ ಕೂಡ ಅವರು ಪ್ರೆಗ್ನೆಂಟ್ ಇದ್ದಾಗ ಅವರು ಇಲ್ಲೇ ನಮ್ಮ ಉತ್ತರ ಕರ್ನಾಟಕ ಕಡೆ ಇದ್ದವ್ರು ಅವರು ಕೂಡ ಏನಂದ್ರೆ ತಮ್ಮ ಹೊಟ್ಟೆಲಿ ಇದ್ದಾಗ ಅಂದ್ರೆ ಪ್ರೆಗ್ನೆನ್ಸಿ ಇದ್ದಾಗ ಪೂಜೆಯನ್ನು ಮಾಡಿಸ್ಕೊಂಡ್ರು. ಗರ್ಭ ಸಂಸ್ಕಾರ ಅಂತೇಳಿ ತೊಗೊಂಡ್ರು ಅವರು. ಆದಷ್ಟು ನೀವು ಕೂಡ ಪ್ರೆಗ್ನೆಂಟ್ ಇದ್ದಾಗ ಒಳ್ಳೆಯ ಬುಕ್ಕನ್ನು ಓದ್ರಿ. ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಅಂತೇಳಿ ಅಂದ್ರೆ ಏನು ತರಲಿಲ್ಲ ರೀ, ಮೊಸರನ್ನು ಹಾಕಿನಿ. ನಮ್ಮ ಮನ್ಯಾಗ ರೀ ನಮ್ಮ ಅಪ್ಪ ಕೂಡ ಅಂತಿದ್ರು, ನಾವು ಯಾವ ಪುಸ್ತಕ ಓದ್ಬೇಕಂತಂದ್ರೆ ಆ ಹುಡುಗರಿಗೆ ಪರಿಣಾಮ ಬೀರ್ಬೇಕಂತ್ರಿ. ಹೊಟ್ಟೆಯಾಗಿದ್ದು ಹುಡುಗರು ನೋಡ್ರಿ ನಾವು ಜಾಸ್ತಿ ಏನು ನೋಡ್ತಿರ್ತೀವಲ್ಲ ಹಂಗೆ ಇದಕ್ಕೆ ಅಂತ್ರಿ. ಹಾಗಾಗಿ ನಾನು ಮಹಾಭಾರತ ಓದ್ತೀನಿ ರೀ, ರಾಮಾಯಣ ಓದ್ತೀನಿ.
ಆನಂತರ ಹೊಳ್ಳೆ ಆದಷ್ಟು ಈ ಗ್ರಹಣದಿದ್ದಾಗದು ಅಂಥೇಳಿ ಏನೂ ಮಾಡೋಂಗಿಲ್ಲಲ್ರಿ ಗ್ರಹಣದ ಅಂಥದ್ರೊಳಗೆ ರೀ ಭಕ್ತ ಮಾರ್ಕಂಡೇಯ ಆನಂತರ ಹೊಳ್ಳೆ ಈ ಒಂದು ಆರತಿದು ಐತಲ್ರಿ ಭಕ್ತ ಸಿರಿಯಾಳ ಅಂಥ ಎಲ್ಲ ಪಿಕ್ಚರ್ಗಳು ನೋಡ್ತಿದ್ದೆ ನೋಡ್ರಿ ನಾನು. ಆದಷ್ಟು ನೀವು ಕೂಡ ಏನು ಮಾಡಿರಿ ಪ್ರೆಗ್ನೆನ್ಸಿ ಒಳಗೆ ಒಳ್ಳೆ ಮಾತುಗಳನ್ನು ಕೇಳಿರಿ, ಒಳ್ಳೆಯ ಪುಸ್ತಕಗಳನ್ನು ಓದಿರಿ. ನಿಮ್ಮ ಪುಸ್ತಕ ಓದಾಕದು ಒಬ್ಬೊಬ್ರು ಹಳ್ಳಿಯವ್ರು ಎಜುಕೇಷನ್ ಆಗಿರಲ್ಲ, ಅವ್ರು ಏನು ಮಾಡಿರಿ ಹಿರಿಯರು ಇರ್ತಾರೆ, ಅವ್ರು ಏನೋ ಹೇಳೋದನ್ನು ಒಳ್ಳೆ ಮಾತುಗಳನ್ನು ಕೇಳಿರಿ. ಇದು ಏನಕ್ಕತ್ತಂದ್ರೆ ಹುಡುಗರು ಕೇಳ್ತಿರ್ತಾವೆ ಅಂತ್ರಿ, ಅದೇನು ಕೇಳೋದು ಐತೋ ನಿಜ ಐತೋ ಸುಳ್ಳು ಐತೋ ಗೊತ್ತಿಲ್ಲ, ಆದ್ರೆ ಮೊದಲಿನ ಕಾಲದೊಂದು ನಂಬಿಕೆ. ಅದಕ್ಕಾಗಿ ಅದೇ ರೀತಿ ನಮ್ಮ ಪಲಾವ್ ಕಡೆ ಬರ್ರಿ. ಈಗ ನಾನು ಅದೆಲ್ಲ ಒಗ್ಗರಣೆ ಒಳಗೆ ಅಷ್ಟು ಸಾಫ್ಟ್ ಆಗಿದ್ದು ರೀ. ಅವಾಗ ನಾನು ಅಕ್ಕಿ ಏನು ತೊಳೆದಿದ್ವಲ್ರಿ ಅದನ್ನು ಆ್ಯಡ್ ಮಾಡೀನಿ. ಮತ್ತು ಒಂದು ಗ್ಲಾಸ್ ಅಂದ್ರೆ ಒಂದು ಬೌಲ್ ಐತ್ರಿ ಇದು. ಅಂದ್ರೆ ನಾವು ಒಂದು ಬೋಗುಣಿ ಅಂತ ಹೇಳ್ತೀವಿ, ಸ್ಟೀಲಿಂದ ಬೋಗುಣಿ ಡಬರಿ ಅಂತೀವಲ್ಲ, ಅದರಲ್ಲಿ ಒಂದು ಅಕ್ಕಿ ತೊಗೊಂಡನು. ಮತ್ತು ಅದೇ ಪ್ರಮಾಣದಾಗ ನಾವು 2ರಷ್ಟು ನೀರು ಹಾಕತ್ತೇವೆ. ಮತ್ತು ನೀವು 3ರಷ್ಟು ಹಾಕಿದ್ರೆ ಫುಲ್ ಹುಗ್ಗಿ ಹಂಗೆ ಆಕತಿ. ಅದಕ್ಕೆ 2ರಷ್ಟು ನೀರನ್ನು ಹಾಕಿರಿ. ಇದಕ್ಕಿನ್ನ ಶುಗರನ್ನು ಆ್ಯಡ್ ಮಾಡಬೇಡ್ರಿ, ಯಾಕಂದ್ರೆ ಭಾಳ ಸ್ವೀಟ್ ಆಕತಿ. ಮೊದಲು ಅದಕ್ಕೆ ಅಚ್ಚ ಖಾರ ಪುಡಿ ಹಾಕಿರಲ್ರಿ, ಅದಕ್ಕಾಗಿ ಮತ್ತು ಸ್ವೀಟ್ ಆಕತಿ, ಅದಕ್ಕಾಗಿ ಬೇಡ ರೀ. ಈಗ ಕೊತ್ತಂಬರಿಯನ್ನು ಹಾಕಿ ನಾವು ಏನು ಮಾಡೋಣ್ರಿ ಅಂದ್ರೆ ಇದನ್ನು 3 ವಿಷಲ್ ಮಾಡ್ಕೊಂಬರೋಣ್ರಿ. ನೋಡಿರಿ ಎಣ್ಣೆ ನಾನು ಹಾಕಿದ ಎಣ್ಣೆ ರೀ ತಗೊಂಡ್ರಿ, ಬೇಕಾದ್ರೆ ನಾನು ವಿಡಿಯೋದಾಗ ತೋರಿಸ್ತಾನೆ ನಿಮ್ಗೆ. ಹಂಗೆ ಹೆಣ್ಮಕ್ಳು ಏನು ಮಾಡಿರಿ ಅಡುಗೆ ಮಾಡುವಾಗ ಹೆಚ್ಚಾತಂದ್ರೆ ಅದನ್ನು ಏನು ಮಾಡಿರಿ ಅಡುಗೆದು ಒಂದು ಸ್ವಲ್ಪ ತೆಗೆದು ಹಾಕೋದು ಮಾಡೋದು ಬರ್ರಿ. ಅಂದ್ರೆ ಹೆಚ್ಚಂತಂದ್ರೆ ತೆಗೀರಿ ಎಣ್ಣೆ, ಕಡಿಮೆ ಅಂತಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋರಿ. ಅಡುಗೆ ಮಾಡೋವಾಗ ಗೊತ್ತಿರ್ತದ್ರಿ ಎಲ್ಲರಿಗೂ. ಮತ್ತು ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ, ಇದೇ ರೀತಿ ಸಪೋರ್ಟ್ ಮಾಡ್ಕೊತೀರಿ. ಮತ್ತು ಅಜ್ಜಿ ರೆಸಿಪಿಗಳು ಭಾಳಷ್ಟು ಅದಾವು, ತೋರಿಸ್ತಾನೆ ರೀ ಮುಂದಿನ ಬ್ಲಾಗ್ನಾಗ. ಇಲ್ಲಿ ನೋಡಿರಿ ಈಗ ನಾವು ವಿಷಲ್ ಹಾಕಿ 3 ಸೀಟಿ ಮಾಡ್ಕೊಂಬರೋಣ್ರಿ. ಈಗ ರೆಡಿ ಆಯ್ತು ನೋಡಿರಿ ನಮ್ಮ ಪಲಾವ, ಉದುರಾಗಿ ಆಗೈತಿ. ಈಗ ನಾನು ಒಂದು ಪ್ಲೇಟಿಗೆ ಅಂತಂದ್ರೆ ನಿಮ್ಗೆ ತೋರಿಸೋ ಸಂಬಂಧ ಒಂದು ಬೌಲ್ನೇ ಹಾಕಿ ಫಸ್ಟ್ನೇಕೆ ನಾನು ನೈವೇದ್ಯ ಇಟ್ನಿ. ನೈವೇದ್ಯ ಆದ ನಂತರ ನಾನಿಲ್ಲಿ ಒಂದು ಬೌಲಿಗೆ ಹಾಕೊಂತ ತೋರ್ಸತ್ತೆ ನೋಡಿರಿ. ನಮ್ಮ ಮನ್ಯಾಗ ಡ್ರೈ ಜಾಮೂನ್ ಇದ್ದು ಅಂತ ಏನಲ್ರಿ, ಹಾಗಾಗಿ ಸ್ವೀಟ್ ಭಾಳ ತಿನ್ನೋದು ಬೇಡ, ಅವಾಯ್ಡ್ ಮಾಡೋಣ ಅಂಥೇಳಿ ಇಲ್ಲೇ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಈ ಥರ ಒಂದು ಊಟ ಐತ್ರಿ. ಎಲ್ಲರಿಗೂ ಈ ಒಂದು ವ್ಲಾಗ್ ಆಯ್ತು, ರೆಸಿಪಿ ಆಯ್ತು ಇಷ್ಟ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಕಾಮೆಂಟ್ ಕೂಡ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳ್ರಿ. ಟೇಸ್ಟ್ ಕೂಡ ಸೂಪರಾಗಿತ್ತು, ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಸೂಪರಾಗಿತ್ತು. ನಮ್ಮ ಅಕ್ಕನ ಮಗಳು ಹೇಳ್ತಾಳೆ ರೀ ಪಲಾವ್ ಬಿಟ್ಟು ಏನು ಬರಲ್ಲ ಅಂತೇಳಿ, ಆದ್ರೆ ಎಲ್ಲ ಅಡುಗೆ ಮಾಡ್ತಾಳೆ ರೀ. ಆದ್ರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಪಲಾವ್ ಮಾಡ್ತಾನೆ, ಅದಕ್ಕೆ ಹಂಗೆ ಅಂತಾಳು. ನಮಸ್ಕಾರ ರೀ ಎಲ್ಲರಿಗೂ.